ಬೆಟ್ಟ ಭೂಮಿಯ ಸಾಗುವಳಿ ಹಕ್ಕನ್ನ ಮತ್ತು ಮನೆಯ ಹಕ್ಕುಪತ್ರ ಮಾಲೀಕತ್ವವನ್ನು ಪಡೆಯುವ ಒಂದು ನಮ್ಮ ಅರ್ಜಿಗಳು ತಿರಸ್ಕಾರ ಕಾರಣನೇ ಬಿಜೆಪಿ ಸರ್ಕಾರ. ಈ ಸೊಪ್ಪಿನ ಬೆಟ್ಟ ಕಾನು ವಿಶೇಷ ಹಕ್ಕುಳ್ಳ ಭೂಮಿಯ ಹಕ್ಕನ್ನು ಕಸ್ಕೊಂಡವರೇ BS ಯಡಿಯೂರಪ್ಪನವರು, ಅವರ ಸರ್ಕಾರ. ಯಾರು ಸರ್ಕಾರಿ ಭೂಮಿಯನ್ನ ಅನಧಿಕೃತವಾಗಿ ಸಾಗುವಳಿ ಮಾಡ್ತಾರಲ್ಲ ಅವರಿಗೆ ಜೈಲು ಶಿಕ್ಷೆ, ಅವರು ಭೂಮಿಯನ್ನು ತೆರವುಗೊಳಿಸಕ್ಕೆ ಕಾನೂನು ತಂದು ಭೂಮಿ ಹಕ್ಕಿಗೆ ಮಾರಕವಾದ ಶಾಸನ ತಂದವರೇ ಯಡಿಯೂರಪ್ಪನವರು. ಹಾಗೇರಿಯವರು ಸಹ ಅವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರು ಆಗಿದ್ದರು, ಮಂತ್ರಿನೂ ಆಗಿದ್ದರು. ಏಕೆ ಸ್ವಾಮಿ ಇದ್ರ ಬಗ್ಗೆ ಇದನ್ನು ವಾಪಸ್ ಪಡೆಯೋಕ್ಕೆ ಚಿಂತನೆ ಮಾಡಲಿಲ್ಲ? ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಬೆಟ್ಟ ಭೂಮಿಗಳಲ್ಲಿ ಸಾವಿರಾರು ಬಡ ರೈತಾಪಿ ಕುಟುಂಬಗಳು ಬಗರ್ಕುಂ ಸಾಗುವಳಿಯನ್ನ ಮಾಡಿಕೊಂಡು ಬದುಕನ್ನ ಸಾಗಿಸ್ತಿರ್ತಾರೆ. ಹಾಗೇನೆ ಇದೇ ಬೆಟ್ಟ ಭೂಮಿಯಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಜೀವನ ಸಾಗಿಸ್ತಿರ್ತಾರೆ. ಈ ಹಿಂದೆ 1998ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ 1964ರ ಸೆಕ್ಷನ್ 79/2 ಪ್ರಕಾರ ಏನು ವಿಶೇಷ ಹಕ್ಕುಳ್ಳ ಭೂಮಿ ಆಗಿರ್ತಕ್ಕಂಥ ಬೆಟ್ಟ ಭೂಮಿಯನ್ನು ಸಹ ಯಾರು ಅನಧಿಕೃತವಾಗಿ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರ್ತಾರೆ, ಯಾರು ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿರ್ತಾರೆ, ಅವರಿಗೆ ಆ ಸಾಗುವಳಿ ಭೂಮಿಯ ಸಾಗುವಳಿ ಹಕ್ಕನ್ನು ನೀಡುವ ಪರವಾಗಿ, ಅಂದರೆ 4 ಎಕರೆ 38 ಗುಂಟೆವರೆಗೂ ಭೂಮಿಯ ಹಕ್ಕನ್ನು ನೀಡುವ ಪರವಾಗಿ, ಹಕ್ಕುಪತ್ರ ನೀಡುವ ಸಲುವಾಗಿ, ಹಾಗೇನೆ ಯಾರು ಈ ಬೆಟ್ಟ ಭೂಮಿಗಳಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಆ ಮನೆಗಳಿಗೆ ಹಕ್ಕುಪತ್ರ ನೀಡುವನ್ನು ಅಂದರೆ ಮಾಲೀಕತ್ವ ನೀಡುವ ಸಲುವಾಗಿ ಕಾನೂನನ್ನು ತಿದ್ದುಪಡಿ ತಂದಿದ್ದು ಅಂದಿನ ಕಾಂಗ್ರೆಸ್ ಸರ್ಕಾರ. ಈ ಕಾನೂನಿಂದ ಏನು ಈ ಹಿಂದೆ ಈ ವಿಶೇಷ ಹಕ್ಕುಳ್ಳ ಭೂಮಿ ಇರ್ತಿಯಲ್ಲ ಬೆಟ್ಟ ಭೂಮಿಗಳಲ್ಲಿ ಕೇವಲ ಏನು ಮಾಡಬಹುದಾಗಿತ್ತು, 1998 ಪೂರ್ವದಲ್ಲಿ ಇಲ್ಲಿ ಒಣಗಿದ ಎಲೆಯನ್ನು ಹಾಗೂ ಹಸಿರೆಲೆ ಗೊಬ್ಬರವನ್ನು ಮಾಡೋಕ್ಕಾಗಿ ಉಪಯೋಗಿಸ್ಕೊಳೋದು, ಹಾಗೆ ಒಣಗಿದ ಕಟ್ಟಿಗೆಯನ್ನು ತರೋದು ಅಡಿಕೆ ಸಂಸ್ಕರಣೆ ಇನ್ನಿತರ ಇದು ಕೃಷಿ ಕಾಯಕಕ್ಕೆ, ಹಾಗೆಯೇ ಮಣ್ಣನ್ನು ಏನು ಬೇಸಾಯಕ್ಕೆ ಉಪಯೋಗಿಸ್ಕೊಳಕ್ಕೆ ಅವಕಾಶ ಮಾತ್ರ ಇತ್ತು. ಆದರೆ ಈ ಬೆಟ್ಟ ಭೂಮಿಯಲ್ಲಿ ಯಾರು ಅನಧಿಕೃತ ಸಾಗುವಳಿ ಮಾಡ್ತಾರೆ ಅವ್ರಿಗೆ ಭೂಮಿ ಹಕ್ಕನ್ನು ನೀಡೋದಾಗಲಿ ಅಥವಾ ಮನೆಗಳಿಗೆ ಹಕ್ಕುಪತ್ರ ನೀಡೋದಾಗಲಿ ಈ ಹಿಂದೆ 98 ಪೂರ್ವದಲ್ಲಿ ಇರಲಿಲ್ಲ. 1998ರಲ್ಲಿ ಇದಕ್ಕೆ ತಿದ್ದುಪಡಿ ತಂದಿದ್ದರಿಂದ ಅಂದಿನ ಕಾಂಗ್ರೆಸ್ ಸರ್ಕಾರ ಬೆಟ್ಟ ಭೂಮಿಯಲ್ಲಿ ಯಾರ್ಯಾರು ನಮೂನೆ 50ಅನ್ನು 53ಅನ್ನು ಹಾಕಿ ಭೂ ಮಾಲೀಕತ್ವಕ್ಕೆ ಅರ್ಜಿ ಸಲ್ಲಿಸಿರ್ತಾರೋ ಸಾವಿರಾರು ಜನರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಗರ್ಕುಂ ಸಮಿತಿಗಳ ವತಿಯಿಂದ ಭೂಮಿಯ 4 ಎಕರೆವರೆಗೆ 4 ಎಕರೆ 38 ಗುಂಟೆವರೆಗೆ ಭೂಮಿಯನ್ನು ಹಕ್ಕನ್ನು ಕೊಡ್ತಕ್ಕಂಥ ಅವಕಾಶ ನೀಡಿದ್ದು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಕಾನೂನು. ಹಾಗೆ ಯಾರು ಬೆಟ್ಟ ಭೂಮಿಯಲ್ಲಿ ಮನೆ ಕಟ್ಕೊಂಡಿರ್ತಾರೆ ಅವರಿಗೆ 94CCಯಲ್ಲಿ ಅಡಿಯಲ್ಲಿ ಹಕ್ಕುಪತ್ರ ನೀಡತಕ್ಕಂಥ ಕಾನೂನು ತಂದಿದ್ದು ಅಂದಿನ ಕಾಂಗ್ರೆಸ್ ಸರ್ಕಾರ. ಆದರೆ BS ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಆಡಳಿತಕ್ಕೆ ಬಂದ ನಂತರ ದಿನಾಂಕ 11/2/2010ರಲ್ಲಿ ಮತ್ತೆ ದಿನಾಂಕ 3/5/2010ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಏನು ಸುತ್ತೋಲೆ ಅಂತಂದರೆ, ಏನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಏನು ಸೆಕ್ಷನ್ 79 ಕ್ಲಾಸ್ 2 ಪ್ರಕಾರ ವಿಶೇಷ ಹಕ್ಕುಳ್ಳ ಭೂಮಿಗಳಾಗಿರ್ತಕ್ಕಂಥ ಬೆಟ್ಟ ಭೂಮಿಯನ್ನು ಸೇರಿದಂತೆ ಇತರೆ ವಿಶೇಷ ಹಕ್ಕುಳ್ಳ ಭೂಮಿಗಳನ್ನು ಅದು ಅರಣ್ಯ ಭೂಮಿ ಅಂತ ಹೇಳಿ ಘೋಷಣೆ ಮಾಡಿದ್ದೆ ಯಡಿಯೂರಪ್ಪನವರ ಸರ್ಕಾರದ ಸುತ್ತೋಲೆ. ಈ ಸುತ್ತೋಲೆಯಿಂದ ಏನಾಗಿದೆ ಅಂತಂದರೆ, ಈಗ ಉತ್ತರ ಕನ್ನಡದ ಬೆಟ್ಟ ಭೂಮಿ ನಮ್ಮ ಮಲೆನಾಡಿನ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸೊಪ್ಪಿನ ಬೆಟ್ಟ ಕಾನು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಕುಮ್ಕಿ ಜಮೀನುಗಳು ಏನು ವಿಶೇಷ ಹಕ್ಕುಳ್ಳ ಜಮೀನುಗಳಾಗಿದ್ದು ಇವುಗಳು, ಹಾಗೇನು ಉತ್ತರ ಕರ್ನಾಟಕದ ಮೋಟ್ಸಾಲ್ ತರಿ ಜಮೀನುಗಳು ಈಗ ಕಂದಾಯ ಭೂಮಿಗಳಾಗಿ ಉಳಿದಿಲ್ಲ. ಈಗ ಅವನ್ನ ಏನು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಸುತ್ತೋಲೆ ಹೊಡಿಸಿರೋ ಕಾರಣ ಅವೆಲ್ಲ ಅರಣ್ಯ ಭೂಮಿಗಳು ಅಂತ ಹೇಳಿ ಈಗ ಘೋಷಣೆ ಆಗಿದೆ. ಇನ್ನು ಮುಂದೆ ಈಗ 2010ರಿಂದ ಈ ಯಡಿಯೂರಪ್ಪನವರ BJP ಸರ್ಕಾರ ಹೊರಡಿಸಿರ್ತಕ್ಕಂಥ ಸುತ್ತೋಲೆಯಿಂದ ಬಗರ್ಕುಂ ಸಮಿತಿ ವತಿಯಿಂದ ಭೂಮಿಯ ಹಕ್ಕನ್ನು ಮಂಜೂರು ಮಾಡಿಕೊಡೋಕ್ಕೆ, ಸಾಗುವಳಿ ಹಕ್ಕನ್ನು ಮಂಜೂರು ಮಾಡಿಕೊಡೋಕ್ಕೆ ಅವಕಾಶ ಇಲ್ಲ. ಹಾಗೇನು ಯಾರ್ಯಾರು ಬೆಟ್ಟ ಭೂಮಿಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಆ ಮನೆಗಳಿಗೆ ಇನ್ನು ಹಕ್ಕುಪತ್ರ ಸಿಗಲ್ಲ. ಈ ಮೂಲಕ ಬೆಟ್ಟ ಭೂಮಿಯನ್ನು ಅರಣ್ಯ ಭೂಮಿ ಎಂದು ಘೋಷಣೆ ಮಾಡಿದ್ದೆ BS ಯಡಿಯೂರಪ್ಪನವರ BJP ಸರ್ಕಾರ. ಈ ಸುತ್ತೋಲೆಯಿಂದ ಈಗ ನಮ್ಮ ಉತ್ತರ ಕನ್ನಡದ 9 ತಾಲೂಕುಗಳ ಏನು ಬೆಟ್ಟ ಭೂಮಿಗಳಲ್ಲಿ ಸಾಗುವಳಿಯ ಹಕ್ಕಿಗಾಗಿ 53ನೇ ನಮೂನೆ ಅರ್ಜಿಗಳು ಸಲ್ಲಿಸಿದ್ರು ಅವರ ಅರ್ಜಿಗಳು ತಿರಸ್ಕಾರ ಆಗ್ತವೆ. ಕಾರಣ ಈ ಸುತ್ತೋಲೆ, ಯಡಿಯೂರಪ್ಪನವರ ಸುತ್ತೋಲೆ. ಹಾಗೆ ಮನೆಗಳು ಏನು ಕಟ್ಕೊಂಡಿದ್ದಾರೆ ಅವು ಹಕ್ಕುಪತ್ರಗಳಿಗೆ ಅರ್ಜಿ ಸಲ್ಲಿಸಿದ್ರು 94C 94CCಲಿ ಈ ಅರ್ಜಿಗಳು ತಿರಸ್ಕಾರಗೊಳ್ತವೆ. ಇದು ಅರಣ್ಯ ಭೂಮಿ ಆಗಿರೋದ್ರಿಂದ ಇವರೆಲ್ಲರೂ ಸಹ ಅರಣ್ಯ ಭೂಮಿ ಒತ್ತುವರಿದಾರರೆಂಬ ಅಂದರೆ ಭೂಗಳರೆಂಬ ಹಣೆಪಟ್ಟಿ ಕಟ್ಟಿಕೊಂಡು ಅರಣ್ಯ ಭೂಮಿ ಅತಿಕ್ರಮಣದಾರ ಎಂದು ಹಣೆಪಟ್ಟಿ ಕೊಂಡ್ಕೊಂಡು ಒತ್ತುವರಿಯನ್ನು ತೆರವುಗೊಳಿಸ್ತಕ್ಕಂಥ, ಮನೆಯನ್ನು ತೆರವುಗೊಳಿಸ್ತಕ್ಕಂಥ ಒಂದು ಕಠಿಣವಾದ ಒಂದು ತೊಂದರೆಗೆ ಈಡಾಗ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ
ಬಿ ಜೆ ಪಿಯವರು ಅಂದರೆ ಬಿ ಎಸ್ ಯಡಿಯೂರಪ್ಪನವ್ರ ಸರ್ಕಾರ. ಆದ್ದರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಏನು ಗ್ರಾಮೀಣ ಭಾಗದ ಬೆಟ್ಟ ಭೂಮಿಯ ಸಾಗುವಳಿ ಹಕ್ಕನ್ನು ಮತ್ತು ಮನೆಯ ಹಕ್ಕುಪತ್ರ ಮಾಲೀಕತ್ವವನ್ನು ಪಡೆಯುವ ಒಂದು ನಮ್ಮ ಅರ್ಜಿಗಳು ತಿರಸ್ಕಾರ ಕಾರಣನೇ ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ನಾಯಕರು. ಆದ್ದರಿಂದ ಈ ಬಿ ಜೆ ಪಿಗೆ ನಮ್ಮ ಬೆಟ್ಟ ಭೂಮಿಯನ್ನು ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಿ ನಮ್ಮ ಏನು ಮಾಲೀಕತ್ವ ಹಕ್ಕನ್ನು ಕಸ್ದುಕೊಂಡಂಥ ಬಿ ಜೆ ಪಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತಿದ್ವಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಧಿಕಾರ ಇದ್ದಾಗ ಈ ಬಗ್ಗೆ ಒಂದೇ ಒಂದು ಪ್ರಸ್ತಾಪವನ್ನು ಮಾಡ್ದೇನೆ ಈ ಒಂದು ಸುತ್ತೋಲೆಯನ್ನು ವಾಪಸ್ ಪಡೆಯೋಕ್ಕೆ ತನ್ನದೇ ನೇತೃತ್ವದ ಬಿ ಜೆ ಪಿ ಸರ್ಕಾರವನ್ನೇ ಒತ್ತಡ ಹೇರುವಲ್ಲಿ ಮನವರಿ ಮಾಡಿಕೊಳ್ಳಿ ವಿಫಲರಾಗಿದ್ದಾರೆ. ಈ ಕಾರಣದಿಂದ ಈ ಒಂದು ಬೆಟ್ಟ ಭೂಮಿಯನ್ನು ಅರಣ್ಯ ಭೂಮಿ ಅಂತೇಳಿ ಘೋಷಣೆ ಮಾಡುವ ಒಂದು ನಿರ್ಧಾರದಲ್ಲಿ ಇವರ ಪಾತ್ರನೂ ಇದೆ. ಇದಕ್ಕೆ ಅವರು ಉತ್ತರಿಸಬೇಕಾಗಿದೆ. ನೋಡಿ, ಬಿ ಎಸ್ ಯಡಿಯೂರಪ್ಪನವರು ಅಧಿಕಾರ ಇಲ್ದಾಗ ಹೋರಾಟ ಮಾಡಿದ್ರು, ಬಗರ್ಕುಂ ಸಾಗುವಳಿದಾರ ಪರವಾಗಿ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿದ್ರು. ಆದರೆ ಅಧಿಕಾರ ಬಂದ ಮೇಲೆ ಅವ್ರು ಮಾಡಿದ್ದೇನು ಗೊತ್ತಾ? ಈ ಬೆಟ್ಟ ಭೂಮಿ, ಈ ಸೊಪ್ಪಿನ ಬೆಟ್ಟ ಕಾನು ವಿಶೇಷ ಹಕ್ಕುಳ್ಳ ಭೂಮಿಯ ಹಕ್ಕನ್ನು ಕಸ್ಕೊಂಡವರೇ, ಅರಣ್ಯ ಭೂಮಿ ಅಂತ ಘೋಷಣೆ ಮಾಡು ಭೂಮಿಯ ಹಕ್ಕನ್ನು ಕಸ್ಕೊಂಡವರೇ ಬಿ ಎಸ್ ಯಡಿಯೂರಪ್ಪನವರು, ಅವರ ಸರ್ಕಾರ. ಅದಲ್ಲದೆ ಇವರು ಯಾವ ಮಟ್ಟಕ್ಕೆ ಇವರೆಲ್ಲ ಹೋರಾಟ ಮಾಡಿದ್ದು ಅಂದರೆ ರಾಜಕೀಯ ಡೊಂಬರಾಟ ಮಾಡಿದ್ದಷ್ಟೇ ಬಿಟ್ಟರೆ ಇವರಿಗೆ ಏನು ಬಗರ್ಕುಂ ಸಾಗುವಳಿದಾರ ಪರವಾಗಿ, ರೈತರ ಪರವಾಗಿ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ. ರೈತರ ಭೂ ಹಕ್ಕಿಗೆ ಮಾರಕನೇ ಬಿ ಜೆ ಪಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಹಿಂದಿನ ಏನು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರು ಉಪ ಮುಖ್ಯಮಂತ್ರಿ ಆಗಿದ್ದರು. 8/5/2007 ಏನು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ಕ್ಕೆ ತಿದ್ದುಪಡಿಯನ್ನು ತಂದು ಇವರು ಸೆಕ್ಷನ್ 192A ಅಂತ ಒಂದು ಕಾನೂನನ್ನು ಜಾರಿಗೊಳಿಸಿದ್ರು. ಅದೇನು? ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಸೆಕ್ಷನ್ 192A ಯಾರು ಸರ್ಕಾರಿ ಭೂಮಿಯನ್ನು ಅನಧಿಕೃತವಾಗಿ ಸಾಗುವಳಿ ಮಾಡ್ತಾರಲ್ಲ ಅವರಿಗೆ ಜೈಲು ಶಿಕ್ಷೆ, ಅವ್ರ ಭೂಮಿಯನ್ನು ತೆರವುಗೊಳಿಸೋಕ್ಕೆ ಕಾನೂನು ತಂದು ಭೂಮಿ ಹಕ್ಕಿಗೆ ಮಾರಕವಾದ ಶಾಸನ ತಂದವರೇ ಯಡಿಯೂರಪ್ಪನವರು, ದಂಡ ವಿಧಿಸ್ತಕ್ಕಂಥ ಕಾನೂನು ತಂದವರೇ ಯಡಿಯೂರಪ್ಪನವರು. ಆದ್ದರಿಂದ ಇವ್ರಿಗೆ ಯಾವ ನೈತಿಕತೆ ಇದೆ? ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಜಾರಿಗೆ ತಂದಿದ್ದೆ ಬಿ ಜೆ ಪಿ ಸರ್ಕಾರ. ಆದ್ದರಿಂದ ಇವರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಭೂಮಿ ಹಕ್ಕಿನ ಬಗ್ಗೆ ಮಾತಾಡೋಕ್ಕೆ. ಇವರು ಬರೀ ಅಧಿಕಾರಕ್ಕಾಗಿ ಏನು ಹೋರಾಟ ಮಾಡಿದ್ಬಿಟ್ರೆ ಅಧಿಕಾರ ಬಂದ ಮೇಲೆ ಏನು ಮಲೆನಾಡಿಗೆ ಮತ್ತು ಪಶ್ಚಿಮ ಘಟ್ಟಗಳ ಜನರ ಭೂ ಹಕ್ಕಿಗೆ ಏನು ಕರಾಳವಾದಂಥ ಶಾಸನವನ್ನು ತಂದಿದ್ದೆ ಬಿ ಎಸ್ ಯಡಿಯೂರಪ್ಪನವರು. ಅರಣ್ಯ ಭೂಮಿ ಇಂಡೀಕರಣ ಅವ್ರ ಕಾಲದಲ್ಲಿ ಆಗಿದ್ದು, ಡಾಕ್ಟರ್ ಬಾಲಸುಬ್ರಹ್ಮಣ್ಯ ವರದಿಯನ್ನು ಸಮಿತಿಯನ್ನು ರಚನೆ ಮಾಡಿದ್ದು ಅವರೇ. ಹಾಗೆಯೇ ಸೆಕ್ಷನ್ 192A ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964, ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಪ್ರಾಹಿಬಿಷನ್ ಆಕ್ಟ್ 2011 ಎಲ್ಲವೂ ತಂದಿದ್ದು ಬಿ ಜೆ ಪಿಯವರೇ. ಭೂಮಿ ಹಕ್ಕನ್ನು ಕೊಡ್ತಕ್ಕಂಥ ಶಾಸನ ತಂದಿದ್ದು ಉಳುವವನೇ ಭೂಮಿಯ ಒಡೆಯ, ಭೂಸುಧಾರಣೆ ಶಾಸನ. ಹಾಗೆಯೇ ಬಗರ್ಕುಂ ಭೂಮಿಯಲ್ಲಿ ಯಾರು ಸಾಗುವಳಿ ಮಾಡ್ಕೊತಿದ್ರು ಅವರಿಗೆ ಭೂಮಿಯ ಹಕ್ಕನ್ನು ಕೊಡ್ತಕ್ಕಂಥ ಬಗರ್ಕುಂ ಶಾಸನವನ್ನು ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಮನೆಗಳಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ 94C ಕಾನೂನು ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಕೇಂದ್ರ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರಣ್ಯ ಭೂಮಿ ಒತ್ತುವರಿದಾರರಿಗೆ ಅರಣ್ಯ ಭೂಮಿ ಹಕ್ಕನ್ನು ಮಾನ್ಯ ಮಾಡ್ತಕ್ಕಂಥ ಶಾಸನ ತಂದಿದ್ದು 2006ರಲ್ಲಿ ಕಾಂಗ್ರೆಸ್ ಸರ್ಕಾರ. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಭೂಮಿ ಹಕ್ಕಿನ ಪರವಾಗಿದೆ, ಬಿ ಜೆ ಪಿ ಪಕ್ಷ ಭೂಮಿ ಹಕ್ಕಿಗೆ ಮಾರಕವಾಗಿದೆ. ಇದನ್ನು ಉತ್ತರ ಕನ್ನಡ ಜಿಲ್ಲೆಯ ಜನರು ತಿಳ್ಕೋಬೇಕು. ನಮ್ಮ ಬೆಟ್ಟ ಭೂಮಿಯನ್ನು ಏನು ಸಾವಿರಾರು ಜನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೆಟ್ಟ ಭೂಮಿಯಲ್ಲಿ ಅಡಿಕೆ ತೋಟ ಮಾಡ್ಯಾರೆ, ಭತ್ತದ ಗದ್ದೆ ಮಾಡ್ಯಾರೆ, ಇತರೆ ಬೆಳೆಗಳು ಬೆಳ್ಕೊಂಡು ಬದುಕಿಗಾಗಿ ಅವರು ಸಾಗುವಳಿ ಹಕ್ಕಿನ ನಿರೀಕ್ಷೆಯಲ್ಲಿದ್ದರು. ಹಾಗೆಯೇ ಯಾರ್ಯಾರು ಬೆಟ್ಟ ಭೂಮಿಯಲ್ಲಿ ಸಾವಿರಾರು ಜನ ಮನೆ ಕಟ್ಕೊಂಡು ಆ ಮನೆಯ ಮಾಲೀಕತ್ವಕ್ಕಾಗಿ ಹಕ್ಕುಪತ್ರಕ್ಕಾಗಿ ಕಾಯ್ತಾ ಅವರು ಸಹ ಅರ್ಜಿ ಸಲ್ಲಿಸಿದ್ರು. ಇವಾಗ ಏನಾಯಿತು ಅಂದರೆ ಬೆಟ್ಟ ಭೂಮಿಯಲ್ಲಿ ಯಾರು ಅನಧಿಕೃತವಾಗಿ ಸಾಗುವಳಿ ಮಾಡಿಕೊಂಡು ಬದುಕಿಗಾಗಿ ಸಾಗುವಳಿ ಮಾಡ್ಕೊಂಡು ಬಂದಿದ್ರು, ಬದುಕಿಗಾಗಿ ಮನೆಯನ್ನು ಕಟ್ಕೊಂಡು ಬಂದಿದ್ರು, ಅವರ ಸಾಗುವಳಿ ಹಕ್ಕೂ ನಾಶ ಆಯಿತು, ಕೊಡಕ್ಕೆ ಬರಲ್ಲ ಇನ್ನು ಅರಣ್ಯ ಭೂಮಿ ಆಗಿರೋದ್ರಿಂದ. ಹಾಗೇನು ಮನೆಗೂ ಹಕ್ಕುಪತ್ರ ಕೊಡಕ್ಕೆ ಬರಲ್ಲ. ಈ ಒಂದು ಬೆಟ್ಟ ಭೂಮಿಯ ಭೂ ಮಾಲೀಕತ್ವವನ್ನು ಜನರು ಉತ್ತರ ಕನ್ನಡ ಜನತೆಗೆ ಏನು ಕಸ್ಕೊಂಡವರು ಬಿ ಜೆ ಪಿ ನಾಯಕರು. ಹಾಗಾಗಿ ಅದು ಅದರಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಗೇರಿಯವರು ಸಹ ಅವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರು ಆಗಿದ್ದರು, ಮಂತ್ರಿನೂ ಆಗಿದ್ದರು. ಏಕೆ ಸ್ವಾಮಿ ಇದ್ರ ಬಗ್ಗೆ ಇದನ್ನು ವಾಪಸ್ ಪಡೆಯೋಕ್ಕೆ ಚಿಂತೆ ಮಾಡಲಿಲ್ಲ, ಒತ್ತಡ ಹೇರಲಿಲ್ಲ. ಆದ್ದರಿಂದ ಈ ಕರಾಳ ಶಾಸನದಲ್ಲಿ ಬೆಟ್ಟ ಭೂಮಿಯನ್ನು ಅರಣ್ಯ ಭೂಮಿ ಘೋಷಣೆ ಮಾಡಿ ಭೂಮಿ ಹಕ್ಕನ್ನು ಕಸ್ಕೊಂಡಂಥ ಈ ಸುತ್ತೋಲೆ ಹೊಡಿಸಿದ್ರಲ್ಲಿ ಇವರ ಪಾತ್ರನೂ ಇದೆ. ಇವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಉತ್ತರ ಹೇಳಬೇಕಾಗಿದೆ. ಆದ್ದರಿಂದ ಈ ಕರಾಳ ಶಾಸನವನ್ನು ಜಾರಿಗೆ ತಂದಂತಹ ಬಿ ಜೆ ಪಿ ನಾಯಕರು ಮತ್ತು ನಮ್ಮ ಈಗಿನ ಏನು ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ.